ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದು ಕಸದ ಡಬ್ಬ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ಒಣ ಕಸ, ಒಂದು ಹಸಿ ಕಸ ಅಂತ. ನಮ್ಮ ಮನೆಯಿಂದನೇ ನಾವು ಪ್ರತಿಯೊಬ್ಬರು ಅವರವರ ಮನೆಯಿಂದ ನಾವು ಈ ಥರ ಕಸನ ವಿಂಗಡಣೆ ಮಾಡಿದ್ರೆ ನಮ್ಮ ಪರಿಸರ ಸ್ವಚ್ಛವಾಗಿರುತ್ತೆ, ಮತ್ತು ನಮ್ಮ ಸುತ್ತಮುತ್ತ ಇರೋ ಪರಿಸರವೂ ಸ್ವಚ್ಛವಾಗಿರುತ್ತೆ. ನಮ್ಮ ಮನೆಯಲ್ಲೇ ಮೊದಲು ನಾವು ಫಸ್ಟು ಹಸಿ ಕಸ ಒಣ ಕಸ ಅಂತ ವಿಭಾಗ ಮಾಡಿ ಹಾಕ್ಬಿಟ್ರೆ ತುಂಬ ಒಳ್ಳೆಯದು. ನೋಡಿ, ನಾನು ಸಿಂಕ್ ಪಕ್ಕನೇ ಕಸದ ಡಬ್ಬಗಳನ್ನು ಇಟ್ಟಿದ್ದೀನಿ. ಒಣ ಕಸ, ಹಸಿ ಕಸ ಎರಡು ಡಬ್ಬನ ಇಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಪಕ್ಕದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಇದು ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥ ಒಂದು ವಿಡಿಯೋ. ಯಾಕಂದರೆ ನಮ್ಮ ಪರಿಸರ ಇವಾಗ ನೋಡ್ತಾ ಇದ್ದೀವಿ, ತುಂಬ ಬೆಂಗಳೂರಿನಲ್ಲಿ ತುಂಬ ಕವರ್ಗಳು, ಪ್ಲಾಸ್ಟಿಕ್ಗಳು ಎಲ್ಲ ಇದೆ. ಈ ಥರ ನಾವು ಸಪ್ರೇಟ್ ಮಾಡಿ ಹಾಕಿದಾಗ, ಮತ್ತು ಕಸದವ್ರು BBMP ಬಂದಾಗ ಅವ್ರಿಗೂ ತೊಗೊಳಕ್ಕೂ ತುಂಬ ಸುಲಭ, ಮತ್ತು ನಮಗೂ ಕೊಡೋಕ್ಕೂ ತುಂಬ ಸುಲಭ ಆಗುತ್ತೆ. ಈ ರೀತಿ ನಾವು ಮನೆಯಿಂದನೇ ವಿಭಾಗ ಮಾಡಿ ಕೊಟ್ಟರೆ ನಮಗೆ ಹೆಲ್ತ್ಗೂ ಆರೋಗ್ಯ, ಮತ್ತು ನಮಗೂ ಒಳ್ಳೆಯದು, ನಮ್ಮ ಪರಿಸರಕ್ಕೂ ಒಳ್ಳೆಯದು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ನಾನು ಒಣ ಕಸ, ಹಸಿ ಕಸನ ತೊಗೊಂಡೋಗಿ, ನಾವು ಇರೋದು ಫ್ಲ್ಯಾಟಲ್ಲಲ್ವ, ಅಪಾರ್ಟ್ಮೆಂಟಲ್ಲಿ. ಸೊ ಅಲ್ಲಿ 2-3 ಡಸ್ಟ್ಬಿನ್ ಇಟ್ಟಿರ್ತಾರೆ. ಒಣ ಕಸ, ಹಸಿ ಕಸ ಮತ್ತು ಡ್ರೈನೇಜ್ದು ಪೇಪರಲ್ಲಿ 3 ಇಟ್ಟಿರ್ತಾರೆ. ಸೊ ಅಲ್ಲಿ ನಾವು ಹಾಕ್ಬಿಟ್ಟು ಬರ್ತೀವಿ. ಆಮೇಲೆ ನಾನು ಬಂದು ತೊಳೆದ್ಬಿಟ್ಟು ಬಿಸಿಲಲ್ಲಿ, ಇದು ನಮ್ಮ ಕಿಚನ್ ಬಾಲ್ಕನಿಗೆ ಇಡ್ತೀನಿ. ಸೊ ಕಿಚನ್ ಬಿಸಿಲಲ್ಲಿ ಇಟ್ಟಾಗ ಒಂದು ಸ್ವಲ್ಪ ಎಲ್ಲ ಒಣಗುತ್ತೆ, ಆಮೇಲೆ ಮತ್ತೆ ಅದನ್ನು ರೀಯೂಸ್ ಮಾಡ್ಬೋದು. ಸೊ ತದನಂತರ ನಾನು ಸಿಂಕ್ ಕೆಳಗಡೆ ಇಡಲ್ಲ, ಯಾಕಂದರೆ ಪದೇ ತೆಗಿತಾ ಇರಬೇಕು, ಹಾಕ್ತಾ ಇರಬೇಕು. ಅದಕ್ಕೆ ಅಲ್ಲಿ ನಾನು ಏನು ಮಾಡಿದ್ದೀನಿ, ಸ್ಟೋರೇಜ್ ಥರ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಅಂದರೆ ಸೋಪ್ಗಳು, ಅದು ಬಟ್ಟೆ ಒಗೆದೋ ಸೋಪ್ಗಳು, ಬ್ರಷ್ಗಳು, ಆಮೇಲೆ ಬಾಟಲ್ ತೊಳೆಯೋ ಬ್ರಷ್ಗಳು, ರಂಗೋಲಿ ಪುಡಿ ಎಲ್ಲ ಅಲ್ಲಿ ನಾನು ಸ್ಟೋರೇಜ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ನನಗೆ ವಾಷಿಂಗ್ ಮಿಷಿನ್ ಹತ್ರ, ಇಲ್ಲಿ ನನಗೆ ಅಲ್ಲಿ ಸ್ಪೇಸ್ ಇತ್ತು. ಅಲ್ಲಿ ನಾನು ಈಸಿಯಾಗಿ ಸಿಂಕ್ ಪಕ್ಕ ಇಟ್ಟಿರೋದ್ರಿಂದ ಪಾತ್ರೆ ಎಲ್ಲ ತೊಳೆದ ಮೇಲೆ ತರಕಾರಿ, ಕರಿಬೇವು, ಇನ್ನು ಸಣ್ಣ ಪುಟ್ಟ ಒಂದು ವೇಸ್ಟೇಜ್ ಇರುತ್ತಲ್ಲ, ಅದನ್ನು ನನಗೆ ಎತ್ತಿ ಅಲ್ಲಿ ಹಾಕೋಕ್ಕೆ ನನಗೆ ತುಂಬ ಸುಲಭ. ಮರನೂ ಅಷ್ಟೇ, ಪ್ರತಿನಿತ್ಯನೂ ಕಸ ಬಿಸಾಡಿ ಬಂದಿದ್ದ ತಕ್ಷಣ ನಾನು ತೊಳೆದ್ಬಿಟ್ಟು ಮತ್ತೆ ರೀಯೂಸು ಮಾಡೋದು. ನೋಡಿ, ಈ ಥರ ನಾನು ಹಸಿ ಕಸ, ಒಣ ಕಸ ಅಂತ ಈ ಥರ ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ, ಮತ್ತು ಇದು ತುಂಬ ಯೂಸ್ಫುಲ್ಲು. ನಮ್ಮ ಪರಿಸರಕ್ಕೋಸ್ಕರ ಇದು ನಾವೇ ನಮ್ಮ ಪರಿಸರನ ಕಾಪಾಡಬೇಕು ಅಂತ ಹೇಳ್ತಾ ಇದ್ದೀನಿ.